ನಮಸ್ಕಾರ. ದಿಶಾಗ ಪ್ಯಾಂಟ್ ಇಲ್ಲ ಅಂತಂದು ಶಾಪಿಂಗ್ ಮಾಡೋಣ ಅಂತಂದು ಶಾಪಿಂಗ್ ಹೊಟ್ಟಿವಿ. 2 ನಿಮಿಷ ಐತಿ, ಬಸ್ ಹೋಗಿ ಹಿಡಿಬೇಕು ನಾವು. ಓಡ ದಿಶಾ, ಟಿಕೆಟ್ ತಗೋತೀನಿ ಬಾ. ಗ್ರೀನ್ ಓಡ ಓಡ. ಎಲ್ಲಿ ಹೋದ್ರು ನಮ್ಗೆ ಜೇಬಿಗೆ ಕತ್ರಿ ಹಾಕ್ಬೇಕಂತಂದು ಈ ಥರ ಜ್ಯುವೆಲ್ರಿ ಶಾಪ್ಸ್ ಇದ್ದೇ ಇರ್ತಾವೆ. 35,000 ಇದು. ಪಿಕಾಡೆಲಿ ಅಂತ 129 ರೂಪಾಯಿ kg. ರೆಡಿ ಆಯಿತು. ನಮಸ್ಕಾರ. ಇವತ್ತು ಶನಿವಾರ, ಆಗಸ್ಟ್ 30. ನಾವು ದಿಶಾಗ ಪ್ಯಾಂಟ್ ಇಲ್ಲ ಅಂತಂದು ಶಾಪಿಂಗ್ ಮಾಡೋಣ ಅಂತಂದು ಶಾಪಿಂಗ್ ಹೊಟ್ಟಿವಿ. ದಿಶಾ, ನಿನ್ಗೇನು ತೊಗೊಳಕ್ಕೆ ಹೊಂಟಿವಿ ನಾವು? ಈ ಕಡೆ ಹೋಗ. ಏನು ಬೇಕು ನಿಂಗೆ? ಪ್ಯಾಂಟು ಬೇಕು. ನಾವು ಪ್ಯಾಂಟ್ ತೊಗೋಬೇಕಂತಂದು ಅಂಗಡಿಗೆ ಹೊಂಟೀವಿ. ನಮ್ಮ ಊರಿನಾಗ ಊರೊರಗೆ ಒಂದು ಶಾಪಿಂಗ್ ಮಾಲ್ ಐತಿ, ವಾಲಾ ಅಂತಂದು. ಸೊ ವಾಲಕ್ಕೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಏನಾರು ಸ್ವಲ್ಪ ತಿನ್ಕೊಂಡು ಬರ್ಬೇಕಂತ ಪ್ಲ್ಯಾನ್ ಇವತ್ತು. ಸೊ ಇದು ಸಮ್ಮರಿನ ಕೊನೆ ವಾರ. ಇವೆಲ್ಲ ಇನ್ನೂ ಸ್ವಲ್ಪ ಬಿಸಿಲು ಐತಿ. ಇವತ್ತು 18-19 ಟೆಂಪ್ರೇಚರು. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ನಾವು ಹಿಂಗೆ ಆರಾಮ್ ಫ್ರೀಯಾಗಿ ಓಡಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬಿಸಿಲಿದ್ದಾಗೆಲ್ಲ ಹೊರಗೆ ಅಡ್ಡಾಡ್ಬಿಡೋದು ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. 2 ನಿಮಿಷ ಐತಿ, ಬಸ್ ಹೋಗಿ ಹಿಡಿಬೇಕು ನಾವು. ಓಡ ದಿಶಾ, ಪೂರ್ವಿ ಓಡಮ್ಮ. ಓಡ 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 ಓಡ. ಸೊ 1 ನಿಮಿಷದಾಗ ಐತೆ ನಮ್ಮ ಬಸ್ಸು. ಓಡ್ಬೇಕೀಗ. ಟಿಕೆಟ್ ತಗೋತೀನಿ ಬಾ. ಒಂದು ಪಾಸ್ ಐತಿ ಇವಾಗ ನಂದು. ನನ್ನ ವೈಫಿಗೆ ಇನ್ನೊಂದು ಟಿಕೆಟ್ ತಗೋಬೇಕು. ಡಲ್ತಾ ಓಡಿ ಬರ್ತದ. ಸೊ ಅಲ್ಲಿ ಐತಲ್ಲ ಬಸ್ ಸ್ಟ್ಯಾಂಡ್, ಅದು ಈಗ ಅಲ್ಲೇ ಬಸ್ ಬರುತ್ತಂತ ವೇಟ್ ಮಾಡ್ತಾಯಿದ್ರೆ ನೋಡಿ. ಕ್ರಾಸಿಂಗಿಗೆ ಕೆಲವೊಂದು ಕಡೆ ಈ ಥರ ಬಟನ್ ಅದಾವ. ಸೊ ನಾವು ಹೋಗ್ಬೇಕಾಗಿರೋ ಬಸ್ ಬಂತು. ನಾವಿನ್ನೂ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಗ್ರೀನ್ ಓಡ ಓಡ. ಸೊ ನಾವು ಹಿಂಗೆ ಬಂದು ಹಿಂಗೆ ಹೋಗಿ ಹತ್ತಬೇಕು. ಸೊ ನಾವು ಬಂದು ನಿಂತ್ಕೊಂಡ್ವಿ. 24 ಕರೆಕ್ಟು 5 ಸೆಕೆಂಡ್ಸಲ್ಲಿ ಬಂದು ರೀಚ್ ಆದ್ವಿ. ಇವಾಗ ವಾಲಕ್ಕೆ ಹೋಗೋದು. ಇಲ್ಲಿಂದ ಒಂದೇ ಸ್ಟಾಪ್ ಇದು ವಾಲಕ್ಕೆ ಹೋಗಕ್ಕೆ ನಮಗೆ. ಬಟ್ ಆದರೂ 5 ಮಿನಿಟ್ಸ್ ತೊಗೊತದೆ. ಹೋಗೋ ಬಸ್ ಏನು ಬ್ರೇಕ್ ಡೌನ್ ಆಗುತ್ತೆ, ನಾವು ಮೆಲ್ಲ ಕೊಂಟಾನ ಇದಕ್ಕಂತ ಗೊತ್ತಾಗ್ಬೋದು. ಬಸ್ ಏನೋ ಆಗಿರ್ಬೇಕು, ಇಲ್ಲ ಎನರ್ಜಿ ಹೋಗಿರ್ಬೇಕು. ಹೌದು, ಬಸ್ಸಿಂದ ಎನರ್ಜಿ ಹೋಗೈತಿ. ಇರ್ಬೋದು. ನಿಂದಿರ್ಸಿದ್ರಲ್ಲ ಸೈಡಿಗೆ, ಯಾಕೋ ಸೈಡಿಗೆ ಹಾಕಿದ್ರಲ್ಲ. ಸ್ವೀಡನ್ನಲ್ಲಿ ಬಸ್ಗಳು ಬ್ರೇಕ್ ಡೌನ್ ಆಗೋದು ಭಾಳ ರೇರ್. ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಇಲ್ಲ, ಸೆಕೆಂಡ್ ಟೈಮ್ ನಾನು ನೋಡಿರೋದು. ಅವಾಗೊಮ್ಮೆ ಬ್ರೇಕ್ ಡೌನ್ ಆಗಿತ್ತು. ಸೊ ಈ ಒಂದು 3 ವರ್ಷದಾಗ ನಾನು ನೋಡಿರೋದು 2ನೇ ಸರಿ ಬ್ರೇಕ್ ಡೌನ್ ಬಸ್. ಮುಂಚಾಕ ಒಂದ್ಸರಿ ಏನಾಗಿತ್ತು ಗೊತ್ತಾ ಪೂರ್ವಿ? ನಾವು ಹೋಗ್ಬೇಕಾದ್ರೆ ಡೋರೇ ಕ್ಲೋಸ್ ಆಗ್ತಾ ಇರಲಿಲ್ಲ. ಅದಕ್ಕೆ ಅವ್ರು ಸೈಡಿಗೆ ನಿಲ್ಲಿಸಿ ಸ್ವಲ್ಪ ಹೊತ್ತು ಬಿಟ್ಟು ಬೇರೆ ಬಸ್ಸಿಗೆ ಹೋಗ್ರಿ ಅಂತಂದ್ರು ನಮಗೆ. ಎಕ್ಸಾಕ್ಟ್ಲಿ, ಗೌತನ್ಬರ್ಗಲ್ಲಿ ನೋಡಿ. ಇವ್ರು ಏನೋ ಚೆಕ್ ಮಾಡ್ತಾ ಇದ್ರಲ್ಲಿ ಏನೋ ಆಗಿದೆ ಅಂತಂದು ನೋಡೋಣ. ನಮ್ಮಲ್ಲಿ ಇವೆಲ್ಲ ಕಂಪ್ಲೀಟ್ ಆಟೋಮೇಷನ್ ಆಗಿರ್ತಾವ. ಸೊ ಏನಾರು ಒಂದು ಡೋರ್ ಓಪನ್ ಆಗಿಲ್ಲ, ಕ್ಲೋಸ್ ಆಗಿಲ್ಲ ಅಂದ್ರೂ ಅವರು ಬ್ರೇಕ್ ಡೌನ್ ಅಂತಂದು ಸೈಡಿಗೆ ಹಾಕಿ ನಿಂದಿಸ್ಬಿಡ್ತಾರೆ.
ಸೊ ಮತ್ತೆ ಏನೋ ಹೋಗ್ಬೇಕು ರೆಡಿ ಆದರು. ನೋಡಿ ಏನು ಮಾಡ್ತಾರೆ, ಹೋಗ್ತಾರಂತೀಯ? ಹಾಂ, ನೀನೇನಂತೀವಿ ಹೋಗ್ತಾರಂತೀಯ? ಸೊ ಪೂರ್ವಿ ಪ್ರಕಾರ ಇವರು ಹೋಗ್ತಾರ, ಬಟ್ ನನಗೇನೋ ಡೌಟು ಇನ್ನೂ ಹೋಗ್ತಾರಂತ. ನೋಡೋಣ ಇರು. ಆಯ್ತಲ್ಲ ಫಾಸ್ಟ್. ಹಂಗೈತಿ ಇರು, ನೋಡೋಣ ಹೆಂಗೆ ಮೂವ್ ಆಗ್ತಾರಂದು ಅದ್ರ ಮೇಲೆ ಗೊತ್ತಾಗುತ್ತೆ. ಹಾಂ, ಜೋರು ಅಂಟ್ರು. ಜೋರು ಹೊಂಟ್ದು. ಹಾಂ, ಸೂಪರ್, ಫೈನಲಿ. ಓ ನೈಸ್. ಇವರು ಯಾರಿಗೋ ಫೋನ್ ಮಾಡಿದ್ರು ಅನ್ಸುತ್ತೆ, ಕೆಳಗಡೆ ಇಡೋದು ಅದೇನೋ ಸ್ವಿಚ್ ಕಂಟ್ರೋಲ್ ಏನೇನೋ ಚೆಕ್ ಮಾಡಿ ತಿರ್ಗಾ ಅವರು ಟ್ರೈ ಮಾಡಿದ್ರು. ಈಗ ಸ್ಪೀಡ್ ಆಯ್ತಲ್ಲ, ಇವಾಗ ಹೊಂಟೀವಿ ಹೊಲ ಕಡೆ. ಡ್ರೈವ್ ಮಾಡ್ತಾ ಇದ್ದೀವಿ, ಆಮೇಲೆ ಇಲ್ಲಿ ಕೆಳಗೆ ಬ್ರೇಕ್, ಆಮೇಲೆ ಇಲ್ಲಿ ಕುತ್ಕೋಬೇಕಂದ್ರೆ ಇಲ್ಲಿ ಕುತ್ಕೋಬೋದು. ಹೌದಾ, ನಾನು ಕುತ್ಕೊಳ್ಳ? Yes, I am ready. ಬ್ರೇಕ್ ಕೆಳಗೈತೇನು? ಬ್ರೇಕ್. ಓಕೆ, ನಮ್ಮ ಸ್ಟಾಪ್ ಅಂತ ನಿಲ್ಲಿಸ್ರಿ. ಬಾಯ್. ಸೊ ನಾವು ಆಲ್ಮೋಸ್ಟ್ ವಾಲ ಹತ್ರ ಬಂದ್ವಿ. ಸೊ ಇಲ್ಲಿ ಐಕ್ಯಾನು ಐತಿ, ಸೊ ಅದನ್ನು ನಿಮ್ಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇದು ಐಕಿಯ. ಇವಾಗ ಮಾಲಿಗೆ ಬಂದೀವಿ ಈಗ. ಸೊ ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದಿಶಾಗ ಶಾಪಿಂಗ್ ಮಾಡಿ ಆಮೇಲೆ ನೋಡ್ತೀವಿ ಏನು ಮಾಡ್ಬೇಕಂತ. ವಾಲ ಏನೋ ಹಾಕಿದಾರ ಅವರು, ಬರ್ಡ್. ಹೌದು, ಇದು ವಾಲಾ ರೆಸ್ಟೋರೆಂಟ್ ಎಟ್ ಹೆಲ್ಸಿಂಗ್ಬರ್ಗ್. ನಾರ್ಮಲಿ ಮಾಲ್ಗಳು ಭಾಳ ದೊಡ್ಡವಿದ್ದಾಗ ಈ ಥರ ಮ್ಯಾಪ್ ಹಾಕಿರ್ತಾರೆ, ಫ್ಲೋರ್ ಮ್ಯಾಪ್ಸ್. ನಾವು ಇಂಗ್ಲೀಷಲ್ಲಿ ಬೇಕಾದ್ರೂ ನೋಡ್ಕೋಬೋದು. ಸೊ ಇಲ್ಲದೀವಿ ನಾವು H&Mಗೆ ಹೋಗ್ಬೇಕು. H&M ಇಲ್ಲೈತಿ, ಝಾರಾ ಐತಿ. ಹಾಂ, ಇಲ್ಲಿ ಹುಡುಕಿದ್ವಂದರೆ ನಾವು ಇಲ್ಲಿಂದ ಹಿಂಗೆ ಹೋಗಿ ಹೋಗೋದು ತೋರಿಸ್ತೈತಲ್ಲ, ನಾವು ಹೋಗೋಣ. ಹೋಗೋಣ. ಇದು ಭಾಳ ದೊಡ್ಡ ಮಾಲ್ ಇದು. ಎಲ್ಲಿ ಹೋದರೂ ನಮ್ಗೆ ಜೇಬಿಗೆ ಕತ್ರಿ ಹಾಕ್ಬೇಕಂತಂದು ಈ ಥರ ಜ್ಯುವೆಲ್ರಿ ಶಾಪ್ಸ್ ಇದ್ದೇ ಇರ್ತಾವೆ. ಸೊ ಇಲ್ಲೂ ಅದಾವೆ, ಪಾಂಡೋರಾ ಅಂತ. ಆಮೇಲೆ ಬೇರೆ ಬೇರೆ ಜ್ಯುವೆಲ್ರಿ ಶಾಪ್ಸು ಅದಾವೆ ಅಲ್ಲೆಲ್ಲಲ್ಲಿ. ಬಟ್ ನಾವು ಅವಾಯ್ಡ್ ಮಾಡ್ತೀವಿ ಹೆಂಗಾರೆ ಮಾಡಿ. ಮೆಲ್ಲಕ್ಕೆ ಈ ಥರ ರೆಸ್ಟ್ ಮಾಡೋಕ್ಕೆ, ಲೆಗ್ ಮಸಾಜು, ಫುಟ್ ಮಸಾಜು ಮಾಡಿಸ್ಕೊಳ್ಳೋಕ್ಕೂ ಇದಾವೆ. ನಾವು ನಂಬರ್ 6 ಬಂದಿರಬೇಕು. ನಾವು ಹೋಗ್ಬೇಕಾಗಿರೋ ಅಂಗಡಿ ಬಂತು H&M. ಇದು ಹೋಮ್ ಸೆಕ್ಷನ್, ಬಟ್ ಹಿಂದ್ಗಡೆಗೆ ಬಟ್ಟೆ ಅಂಗಡಿ ಐತಿ. H&M ಒಳಗಡೆ ಬಂದೀವಿ. ಇಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇರ್ತಾವೆ. ಅಷ್ಟು ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇಲ್ಲೆಲ್ಲ ಜನಗಳು ಓಡಾಡ್ತಿರ್ತಾರೆ ಮತ್ತು ಅವ್ರ ಮುಖನ ಮಾಸ್ಕ್ ಮಾಡಬೇಕಾಗತ್ತೆ ನಾನು. ಯಾಕಂದರೆ ಇಲ್ಲಿ GDPR ಭಾಳ ದೊಡ್ಡ ಇಶ್ಯೂ. ಸೊ ಕಿಡ್ಸ್ ಸೆಕ್ಷನಿಗೆ ಬಂದೀವಿ ಇವಾಗ.
ಪಾಪ್ಕಾರ್ನ್ ಸೆಕ್ಷನ್ನು. ಮೂರು ಪೀಸಿಗೆ 4 rupees. ಪ್ಯಾಂಟೂ ಐತಲ್ಲ, ಫುಲ್ ಸೆಟ್. ಹಾಂ, ಪ್ಯಾಂಟು, ಶರ್ಟು, ಜಾಕೆಟ್ ಚಲೋ ಐತಿ. ಓಕೆ. ಸೊ ಇಲ್ಲೊಂದು ಅಂಗಿ ಚೆನ್ನಾಗಿ ಕಾಣಿಸತೈತಿ. ಓಕೆ, ಇದೆ ಇರಲ್ಲ, ಅನಿಸ್ತೈತಿ. ಅದು ಹೌದು, ಬಟ್ ಅದು ಈಗೆಲ್ಲ ಅದೇ ಥರ ಕಾಂಬಿನೇಷನ್ ಹಾಕ್ಯಂತಾರೆ ಕಲರ್. ಕಾಕಿ ಕಲರು, ನೇವಿ ಬ್ಲೂ ಪ್ಯಾಂಟ್. ನೋಡೋಣ ಯಾವುದು ಇದೆ ಇರಲ್ಲ. ಸರಿ, ಇವೆಲ್ಲವೂ 100 ಕ್ರೋನ, ಅಂದರೆ 900 ರೂಪಾಯಿ ಇವಾಗ. ಇದು 230 ಕ್ರೋನ. ಒಳಗಡೆ ಬಟ್ಟೆ ಐತಿ, ಸ್ವಲ್ಪ ಮೇಲ್ಗಡೆ ರೇಂಜ್ ಜಾಕೆಟ್ ಥರ ಐತಿ. ಸೊ ಈ ಥರ ರೇಟ್ ಇರ್ತಾವೆ ಇಲ್ಲಿ. ಇದೊಂದು 2000 ರೂಪಾಯಿ ಐತದು. ಹಾಗೆ ದಿಶಾಗೆ ಸ್ಪ್ರಿಂಗ್ ಅಲ್ಲ, ಇವಾಗ ದಿಶಾಗೆ ಫಾಲ್. ದಿಶಾಗೆ ಇವಾಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಯ್ತಲ್ಲ, ಸೊ ಹಂಗಾಗಿ ಚೆನ್ನಾಗೈತಿ. ಹಾಂ, ನಮ್ಮ ಹುಡುಗರ್ನ ಇಲ್ಲಿ ಸುಮ್ಮನೆ ಕೂತ್ಕೋರ ಅಂದ್ರೆ ಶಾಪಿಂಗ್ ಮಾಡಿಬಿಟ್ಟಾರ. ಇವಿಷ್ಟು ಮತ್ತೆ ಪೈಸೆ ಕೊಟ್ಟು ತಗೋಗ್ರಿ, ಬಿಲ್ ಹಾಕ್ಸೋಗ್ರಿ. ಪೈಸೆ ನೋಡಿದ್ದಾನೆ, ಪೈಸಾ ನೋಡ್ಬೇಕಲ್ಲ ಮತ್ತೆ ಎಷ್ಟು ರೂಪಾಯಿ ಅಂತಂದು. ಎಷ್ಟು ರೂಪಾಯಿ ಐತೆ ನೋಡೋದ್ರ ಮೇಲೆ ಬಿಲ್. ಇಲ್ಲ ಐತೆ ನೋಡಿ, SCK ಅಂತ ಬರ್ತೈತಲ್ಲ, ಅದ್ರ ಮುಂದೆ ಎಷ್ಟೈತೆ ನೋಡು. ಓಕೆ, 59 ಪಾಯಿಂಟ್ ಬಿಟ್ಬಿಡು. 59 ಕ್ರೋನ್ ಅದು. ನೆಕ್ಸ್ಟ್ ಓಕೆ, ಅದೊಂದು. ಓಕೆ, ನೆಕ್ಸ್ಟ್ ಎಲ್ಲ ಇದೇ ಥರ ತೊಗೊಂಡಿಲ್ಲ. ಇವು ಮನೆ ಹಾಕ್ಯಣವ ಏನು ಹೊರ ಹಾಕ್ಯಣವ? ಅದು ಹಂಗೆ ಅಷ್ಟೇ, ಚಳಿ ಆಗಲ್ಲ. ಹಾಂ, ಓಕೆ ಓಕೆ ಓಕೆ. ಸೆಕ್ಷನ್ನು ಇದು 1400 ರೂಪಾಯಿ ಶರ್ಟು. ಇದೇ ಥರ ಬೇರೆ 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 ಇರ್ತಾವೆ. ಈ ಥರ ಐತಿ. ಸೆಲ್ಫ್ ಚೆಕ್ಔಟು ಮಾಡ್ಬೋದು. ಈ ಕಡೆ ಬಿಲ್ಲು ಮಾಡೋರು ಇರ್ತಾರೆ, ಅಲ್ಲಿನೂ ಹಾಕ್ಸಿ ತೊಗೊಂಡು ಹೋಗ್ಬೋದು. ಸೆಲ್ಫ್ ಚೆಕ್ಔಟ್ ಏರಿಯಾ. ಆಮೇಲೆ ಶಾರ್ಪ್ ಕಲರ್, ಶಾರ್ಪ್ ಇದಾವೆ. ಇದು ಯಾಕೆ ಹೊಂಟದ್ದು ಏನು? ಫಿಶ್. ಏನದು? ಇಲ್ಲೆಲ್ಲ ಮಸ್ತ್ ಮಸ್ತ್ ಕೇಕ್ ರೀಟರ್. ಬುಡಾಪೆಸ್ಟ್ ಕೇಕ್ ರೀ. ಬುಡಾಪೆಸ್ಟ್ ಸ್ಪೆಷಲ್. ಸ್ವೀಡಿಶ್ ಬೇಕ್ರಿ ಐಟಮ್ಸ್. ನಮ್ಮದು ವಾಲಾದಲ್ಲಿ ಶಾಪಿಂಗ್ ಮುಗೀತು. ಇವಾಗ ಏನು ಮಾಡಿ ನೆಕ್ಸ್ಟ್ ಬಾಳ್ತೀನಿ. ಇದು ರೈಸ್ ಕೇಕ್, ಮಂಡಾಳಿನ ಥರನೇ ಇರ್ತೈತಿ ಇದು ಟೇಸ್ಟ್. ಸ್ವಲ್ಪ ಮಸಾಲೆ ಹಾಕಿರ್ತಾರೆ.
ಚೆನ್ನಾಗೈತಿ ಪೂರ್ವಿ, ಸೂಪರ್ ಐತಿ. ಪೂರ್ವಿ ಇವಾಗ ಹೋಗಿ ಡಸ್ಟ್ಬಿನ್ನಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಹಾಕಿ ಬಂದ್ಲು. ಈಗ ಅವ್ರಕ್ಕ ಫೋಟೋ ತೆಗೆಸ್ಕೊಂಡ್ಲು ಒಂದು, ಅದೇ ಥರ ಈಗ ದಿಶಾನು ನಿಂತು ತೆಗೆಸ್ಕೋಬೇಕೀಗ. ಅದಿಲ್ಲಮ್ಮ ಅಕ್ಕ ಹೆಂಗೆ ನಿಂತಿದ್ಲು, ನಿಂದ್ರು ಹೆಂಗೆ ನಿಂತಿಲ್ಲ ಅಕ್ಕ? ನಿಂದ್ರು ಎಲ್ಲಿ? ಇಲ್ಲೇ ಇತ್ತು ಫೋಟೋ ಕ್ಯಾಮ್ರಾ ಇಲ್ಲಿ. ಇಂಟ್ರೆಸ್ಟಿಂಗ್ ಅಂಗಡಿ ಇಂಡಿಯಾ ಅಂತಂದು ಸ್ಮಿಕೆನ್ ಫಾರ್ ಅಲ್ಲ, ಇಲ್ಲಿ ಇಯರಿಂಗ್ಸು ಎಲ್ಲ ಇದಾವೆ. ಇಲ್ಲಿ ಇಂಡಿಯಾ ಅಂತ ಹಾಕ್ಯಾರ. ಪೀರ್ಸಿಂಗ್, ಓಕೆ, ಇದಕ್ಕೆ ಇಂಡಿಯಾ ಅಂತ ಹೆಸರು ಹಾಕ್ತಾರೆ. ಫ್ಲೈಯಿಂಗ್ ಟೈಗರ್, ಇಲ್ಲೆಲ್ಲ ಸ್ಟೇಷನರೀಸು, ಹುಡುಗರಿಗೆ ಪೆನ್ಸಿಲ್ಸು ಎಲ್ಲ ಇರ್ತಾವೆ. ಹಾಯ್. ಇವರಿಗೆ ಜಾಗ ಭಾಳ, ಹಂಗಾಗಿ ಔಟ್ಡೋರಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಾರೆ ಭಾಳ ಕಡೆ. ನಮ್ಮದು ಒಂದು ಸಣ್ಣ ಊರು, ಹಂಗಾಗಿ ಹೊಲ ಇರೋದು ಊರೊಳಗೈತಿ. ಇವಾಗ ಇಲ್ಲಿ ಇನ್ನೊಂದು ಥರ ಕಾರ್ಗೋ ಸೈಕಲ್, ಈ ಥರ ಹುಡುಗರನ್ನ ಕುಂದಿರ್ಸ್ಕೊಂಡು ಹಿಂಗೆ ಹೋಗೋದೆಲ್ಲ ಇರುತ್ತೆ, ಭಾಳ ಚಲೋ ಇರ್ತಿದೆ. ಸೊ ಇಲ್ಲಿ ಏನು ಬೋರ್ಡು ಬಟನ್ ಏನೂ ಇಲ್ಲ ಅಂದರೆ ಹೋಗ್ತಾ ಇರೋದು. ಸೊ ಕಾರ್ ಅವ್ರು ನಿಂದಿರ್ಸ್ಬೇಕು ನಮಗೆ, ನಾವು ಬಂದ್ವಿ ಅಂದರೆ. ಇವಾಗ ನೋಡು ಆ ಕಾರ್ನಲ್ಲಿ ನಿಂತ. ಸೊ ನಾವು ಇಲ್ಲಿ ನಡ್ಕೊಂಡು ಹೋಗೋರು ರಾಜ್ರಿ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಸರ್ಕಲ್ ಇದ್ರೂ ನಮಗೆ ನಡ್ಕೊಂಡು ಹೋಗೋರಿಗೆ ಬೇರೆ ವ್ಯವಸ್ಥೆನೇ ಮಾಡಿರ್ತಾರೆ ಎಲ್ಲ. ಕ್ರಾಸಿಂಗ್ಸ್, ನಾಟಿಕ್ ವೆಲ್ನೆಸ್, ಇದು ಜಿಮ್. ಸೊ ಇಲ್ಲಿ ಏನಾರು ವರ್ಕೌಟ್ ಮಾಡೋರಿಗೆಲ್ಲ ಭಾಳ ಕಡೆ ಬ್ರಾಂಚಸ್ ಇರ್ತಾವೆ ಅವರು. ಜಿಸ್ಕ್, ಇದು ಐಕ್ಯ ಕಾಂಪಿಟೇಟರ್. ಇದು ಪಿಕಾಡೆಲಿ ಅಂತ 129 ರೂಪಾಯಿ kg. ಇದರಲ್ಲಿ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಸಲಾಡ್ ಇರುತ್ತೆ, ಗ್ರೀನ್ ವೆಜಿಟೇಬಲ್ಸು, ಆಮೇಲೆ ಬೇಬಿ ಟೊಮ್ಯಾಟೋಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾಸ್ತಾ. ಸ್ಪೆಷಲ್ ಇದು ಒಂದು ಸ್ವಲ್ಪ ಬೇರೆ ಬೇರೆ ಇರ್ತವೆ ನೋಡಿ. ಇಲ್ಲಿ ರೈಸ್ನು ಇಟ್ಟಾರ. ಆಮೇಲೆ ಇಲ್ಲಿ ಕೆಲವೊಂದು ಟೋಫು ಟೈಪ್ನೂ ಅದಾವು, ಎಲ್ಲ ವೆಜಿಟೇಬಲ್ಸೂ ಅದಾವು, ವೆಜಿಟೇರಿಯನೂ ಅದಾವು, ನಾನ್ ವೆಜ್ನೂ ಅದಾವು. ಇಲ್ಲೊಂದು ಸ್ವಲ್ಪ ಫಲಾಫಲ್ಲು, ಬೇಬಿ ಕಾರ್ನು, ಆಮೇಲೆ ಇಲ್ಲಿ ಚೀಸು ಮತ್ತು ಬೇರೆ ಬೇರೆ ವೆರೈಟೀಸು ಚೀಸು, ಆಮೇಲೆ ಫ್ರೂಟ್ಸು. ಇಲ್ಲೊಂದು ಸ್ವಲ್ಪ ನಾನ್ ವೆಜ್ ಇದ್ದಾವೆ. ಇದೇನು ಚಿಕನ್ ಇರಬೇಕು, ಇವು ಚಿಕನ್ ಬೈಟ್ಸ್. ಆಮೇಲೆ ಇನ್ನೊಂದು ಸ್ವಲ್ಪ ಚಿಕನ್ ಐಟಮ್ಸು, ನಮಗೆ ಗೊತ್ತಿಲ್ಲ. ಆಮೇಲೆ ಬಾಯ್ಲ್ಡ್ ಎಗ್ಗು ಇಟ್ಟಾರ. ಇದು ಏನಂತ ಶ್ರಿಂಪು. ಆಮೇಲೆ ಮುಗೀತಿ, ಇದು ಇಷ್ಟು ನಾನ್ ವೆಜ್. ಈಗ ಫೈನಲ್ ಮೇಲ್ಗಡೆ ಸ್ವಲ್ಪ ಹಾಕ್ಕೊಳ್ಳೋಕ್ಕೆ ಈರುಳ್ಳಿ, ಆಮೇಲೆ ಬೇರೆ ಬೇರೆ ಕ್ರೀಮ್ಸ್ ಎಲ್ಲ ಇಟ್ಟಿರ್ತಾರೆ ಇವರು. ಎಲ್ಲ ಡಿಫ್ರೆಂಟ್ ಸಾಸಸ್ಸು. ಲಾಸ್ಟಿಗೆ ಏನಾದ್ರು ಕ್ರಿಸ್ಪಿ ಥಿಂಗ್ಸ್ ಇನ್ನು ಹಾಕ್ಕೊಂಡು ಈ ಬಾಕ್ಸಲ್ಲಿ ಹಾಕ್ಕೊಂಡು ಮುಚ್ಕೊಂಡು ಸ್ಪೂನ್ ಬೇಕಿತ್ತು ತೊಗೋಬೋದು, ತಗೊಂಡು ಹೋಗೋದು. ನಾರ್ಮಲಿ ಈ ಥರ ರೇಟ್ ಇರ್ತಾವೆ ಇಲ್ಲಿ. ಈ ಥರ ನಾವು ಮೊನ್ನೆ ತೊರೆಕೋ ಹೋದಾಗ ಇದೇ ಥರ ಪಿಕಾಡೆಲಿನಲ್ಲಿ ಬಾಕ್ಸ್ ತೊಗೊಂಡು ಹೋಗಿದ್ವಿ. ಮಸ್ತ್ ಇರುತ್ತೆ. ಇಲ್ಲಿ ಫಲಾಫಲ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕುಂದ್ರೋಣ? ಹಾಂ, ಓಕೆ.
ಇವು ನಮ್ಮ ಸೇಮ್ ನಮ್ಮೂರಾಗ ನಂದೇ ಮಸಾಲೆ ವಡಿ. ವಿಷಯ ಖಾಲಿ ಮಾಡಿದಲ್ಲ, ಖಾಲಿ ಮಾಡಿ ಯಾವ ಖಾಲಿ ಮಾಡಿ ನಾಳೆ ಇಲ್ಲೇ ಇಲ್ಲೇ ಇರ್ತೀನಿ, ನಾಳೆ